ಮನೆ ಒಳಗಡೆ ಹೋಗುವಾಗ ಎಷ್ಟು ವಾರಕ್ಕೆ ಪ್ರಿಪೇರ್ ಆಗಿ ಹೋಗಿದ್ರಿ? ಸೊ ಎಷ್ಟು ಸಂಭಾವನೆ ಸಿಕ್ತು ಅನುಷಾಗೆ ಅನ್ನುವಂಥದ್ದು? ಸಂಭಾವನೆ ನನಗೆ ಸ್ಯಾಟಿಸ್ಫೈ ಆಗೋಷ್ಟು ಕೊಟ್ಟಿದ್ದಾರೆ, ನನಗೆ ಖುಷಿ ಆಗೋಷ್ಟೇ ಕೊಟ್ಟಿದ್ದಾರೆ. ಅದನ್ನ ಎಷ್ಟು ಅಂತ ನಾನು ಹೇಳಲ್ಲ, ಬಟ್ ಅವ್ರು ಕೊಟ್ಟಂತ ಸಂಭಾವನೆ ನಂಗೆ ತುಂಬಾ ತೃಪ್ತಿ ಕೊಟ್ಟಿದೆ. ಮನೆಯಲ್ಲಿ ಹೋಗುವಾಗ ನಾನು ಗೆಲ್ತೀನೋ ಅಲ್ವಾ ಗೊತ್ತಿಲ್ಲ, ಟಾಪ್ 5 ಅಲ್ಲಿ ಇರ್ಬೇಕು ಅನ್ನೋ ಒಂದು ಆಸೆನಲ್ಲಿ ನಾನು ಹೋಗಿದ್ದೆ. ಗೆಲ್ಬೇಕು ಅನ್ನೋ ಆಸೆನೂ ನನಗಿತ್ತು, ಬಟ್ ಟಾಪ್ 5 ನಲ್ಲಾದ್ರೂ ಇರ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅನ್ಫಾರ್ಚುನೇಟ್ಲಿ ಅರ್ಧಕ್ಕೆ ಬರೋ ತರ ಆಯ್ತು. ದಟ್ಸ್ ಓಕೆ. ಇದ್ದಂತ ದಿನಗಳನ್ನ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಬಿಗ್ ಬಾಸ್ ಮನೆಯಲ್ಲಿ ಹೋದಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಗಮನಿಸಿರ್ತೀರಿ, ದರ್ಶನ್ ಸರ್ ಗ್ಯಾಂಗ್ ನ 3-4 ಜನ ಇದ್ದಾರೆ, ಅವರ ಅಭಿಮಾನಿಗಳ ಸಪೋರ್ಟ್ ಸಿಗ್ಬೋದು ಅನ್ನೋಂತ ಕ್ಯಾಲ್ಕುಲೇಷನ್ಸ್ ಇತ್ತು, ಒಂದಿಷ್ಟು ಚರ್ಚೆ ಕೂಡ ಆಯ್ತು. ಸೊ ಅದನ್ನ ಹೆಂಗ್ ತಗೊಳ್ತೀರಿ? ಸೊ ನಿಮ್ಗೆ ಹೋದಾಗ ಅವರ ಅಭಿಮಾನಿಗಳ ಸಪೋರ್ಟ್ ಸಿಗ್ತಾ ಇಲ್ಲ, ಹೆಂಗೆ? ಡೆಫಿನೆಟ್ಲಿ ಸಿಕ್ಕಿದೆ ಸರ್. ಎಲ್ಲ ಕಮೆಂಟ್ ಗಳಲ್ಲೂ ನೀವು ನೊಂದ್ಕೋಬಿಡಿ, ಡಿ ಬಾಸ್ ಅಭಿಮಾನಿಗಳು ನಾವಿದೀವಿ, ಡಿ ಬಾಸ್ ಸೆಲೆಬ್ರಿಟೀಸ್ ಗಳು ನಾವು ನಿಮಗ್ ಸಪೋರ್ಟ್ ಮಾಡ್ತೀವಿ, ಅರ್ಧಕ್ ಬಂದ್ರಿ ಅಂತ ಬೇಜಾರಾಗ್ಬೇಡಿ, ನಿಮ್ ಜೊತೆ ಡಿ ಬಾಸ್ ಅಭಿಮಾನಿಗಳು ಇರ್ತಾರೆ ಅಂತ ಎಷ್ಟೋ ಕಮೆಂಟ್ಸ್, ಸಾವಿರ ಕಮೆಂಟ್ಸ್ ಗಳನ್ನ ನಾನು ಓದಿದೀನಿ. ಎಲ್ಲೂ ನೆಗೆಟಿವ್ ಆಗಿ ಪೋರ್ಟ್ರೇ ಆಗಿಲ್ಲ. ಪ್ರತಿಯೊಂದು ಯಾವ್ದೇ ಒಂದು ಎಲ್ಲ ಹೆಲ್ದಿ ಟ್ರೋಲ್ಸ್ ಗಳೇ ನಾನ್ ನೋಡಿದ ಪ್ರಕಾರ, ಗೊತ್ತಿಲ್ಲ ಏನಾಗಿದೆ ಅಂತ, ನನ್ಗೊಂದಷ್ಟು ನಮ್ಮ ಮನೇಲಿ ತೋರಿಸಿದ್ದು ಒಂದು ಬ್ಯೂಟಿಫುಲ್ ಆಗಿ ನನ್ನ ಬಗ್ಗೆ ಬರ್ಕೊಂಡು ತುಂಬಾ ಜನ ಹಾಕೊಂಡಿದ್ದಾರೆ. ಅದೆಲ್ಲ ಕಮೆಂಟ್ಸ್ ಗಳಲ್ಲೂ ಎಷ್ಟೊಂದು ಕಮೆಂಟ್ಸ್ ಗಳು ಡಿ ಬಾಸ್ ಅಭಿಮಾನಿಗಳು ಕೂಡ ಆಗಿದ್ದಾರೆ. ಅವ್ರಿಗೊಂದು ವಿಡಿಯೋ ಮಾಡ್ಬಿಟ್ಟು ನಾನು ಥ್ಯಾಂಕ್ಸ್ ಹೇಳ್ಬೇಕು, ಅದನ್ನ ಆದಷ್ಟು ಬೇಗ ಮಾಡ್ತೀನಿ. ಡಿ ಬಾಸ್ ಸೆಲೆಬ್ರಿಟೀಸ್ ಗಳು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಅವ್ರು ಅಷ್ಟೇ ಅಲ್ಲ, ಕರ್ನಾಟಕದ ಜನತೆನೂ ನನಗೆ ತುಂಬಾ ಪ್ರೀತಿನ ತೋರಿಸಿದ್ದಾರೆ. ಅದ್ರ ಜೊತೆ ಡಿ ಬಾಸ್ ಸೆಲೆಬ್ರಿಟೀಸ್ ಗಳು ಕೂಡ, ಅವ್ರಿಗೂ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ.